ಏನಮ್ಮ ಮನೆ ಖಾಲಿ ಮಾಡ್ಬೇಕಾ? ಮನೆ ಖಾಲಿ ಮಾಡ್ಬೇಕಾಗಿರೋದು ನಾವಲ್ವೇ, ಇಲ್ಲಿ ನಿಂತಿರೋ ನೀನು. ಏಯ್, ನಿನಗ್ ತಲೆ ಕೆಟ್ಟಿದ್ಯಾನೆ? ಬೆಳಗ್ಗೆ ತಾನೇ ಆಸ್ತಿ ಪೂರ್ತಿ ಬರ್ಕೊಟ್ರಲ್ಲ, ಮರ್ತೋದ್ಯಾ? ನನಗಲ್ಲ, ನಾನ್ ಹೇಳೋದನ್ನ ಕೇಳಿಸ್ಕೊಂಡ್ರೆ ನಿನಗ್ ಕೆಡುತ್ತೆ ತಲೆ. ಅವಳು ಮತ್ತೆ ಕೋರ್ಟ್ಗೆ ಹೋಗ್ತಾಳೆ. ಅವಳ ಜೊತೆ ಯಾಕಮ್ಮ? ಬಿಟ್ಬಿಡು. ನೀನಿರೋ ಅಜ್ಜಿ. ಏನಂದೆ? ಆಸ್ತಿ ಎಲ್ಲ ಬರ್ಕೊಟ್ಟಿದೀವ. ಬೆಳಿಗ್ಗೆ ನಾವು ಬರ್ಕೊಟ್ರೆ ಸಂಜೆ ಅಷ್ಟೊತ್ತಿಗೆ ನೀನ್ ಬರ್ಕೊಟ್ಟಿದ್ಯಲ್ಲೇ. ಪಾಪ ಅರ್ಥ ಆಗಿಲ್ಲ ಅನ್ಸತ್ತೆ. ಅಲ್ಲ, ಆಸ್ತಿ ನಾನ್ ಬರ್ಕೊಡೋದು ಅಂದ್ರೇನು? ಹೀರೋಯಿನ್ ಅಂತ ನೀನು ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ಸೈನ್ ಮಾಡಿದ್ಯಲ್ಲ, ಅದು ಅಗ್ರಿಮೆಂಟ್ ಪೇಪರ್ಸ್ ಅಲ್ಲ, ಆಸ್ತಿ ಪೇಪರ್ಸು. ಕಲ್ಯಾಣಿ, ಮತ್ತೆ ಈ ಮಾತನ್ನ ನಮ್ಮ ಹತ್ರ ಹೇಳಿಲ್ಲ ಯಾಕೆ? ಇವಳಿಗೆ ಚಿಕ್ಕ ಅನುಮಾನ ಬಂದ್ರೂ ಹುಷಾರಾಗ್ಬಿಡ್ತಿದ್ಲು. ಅದಕ್ಕೆ ನಿಮ್ಮೆಲ್ಲರಿಗೂ ಬೇಜಾರಾದ್ರೂ ಮೊಂಡಿ ತರ ಆಸ್ತಿ ಬರ್ಸ್ಕೊಂಡಿದ್ದು. ಅವಳಿಗೆ ಎಲ್ಲೂ ಅನುಮಾನ ಬರ್ದಿರೋ ಹಾಗೆ ನಾನು ಆಫೀಸರ್ ಇಬ್ರು ಹುಷಾರಾಗಿದ್ವಿ.
ಅಂದ್ರೆ ನಮ್ಮ ಆಸ್ತಿ ಎಲ್ಲೂ ಹೋಗಿಲ್ಲ ತಾನೆ? ನನ್ನ ಮಗಳು ಹುಚ್ಚಿ ತರ ಅವಳ ಮಾತುಗಳನ್ನೆಲ್ಲ ನಂಬಿ ಯಾಕೆ ಹೀಗೆ ನಡ್ಕೋತಿದ್ದಾಳೆ ಅಂತ ಅನ್ಕೊಳ್ತಿದ್ದೆ. ಈಗ ಅರ್ಥ ಆಯ್ತು ನನಗೆ, ಸಂಪದನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೀಗೆ ಮಾಡಿದಾಳೆ ಅಂತ. ನೀನೇನೆ ಇನ್ನು ಈ ಹಾಳಾದ ಮುಖ ಇಟ್ಕೊಂಡು ನೋಡ್ತಾ ಇದ್ಯಾ? ಇವಾಗ ಹೇಳಮ್ಮ, ಯಾರನ್ನ ಕತ್ ಹಿಡ್ದು ಆಚೆ ಹಾಕ್ಬೇಕು? ನೀನೇ ಡಿಸೈಡ್ ಮಾಡ್ಬಿಟ್ಟು ಹೇಳು, ನಮ್ಮಲ್ಲಿ ಯಾರು ಕತ್ ಹಿಡ್ದು ಆಚೆ ನುಗ್ಬೇಕು ನಿನ್ನ ಅಂತ. ದೇವ್ರೇ, ನನಗ್ ಹಾರು ಅಂತ ಅವಕಾಶನೇ ಕೊಟ್ಟಿಲ್ವಲ್ಲಪ್ಪ ನೀನು. ಯಾಕ್ ದಮಯಂತಿ? ಇವಳು ಮಾಡಿದ ಕೆಲ್ಸಕ್ಕೆ, ಇವಳು ಆಡಿದ ಆಟಗಳಿಗೆ ಇವಳಿಗೆ ಹಾರ್ ಓದಿಬೇಕು ಅನಿಸ್ತಿದೆ ರೀ. ಹೆಣ್ಣುತನನೇ ಮರ್ತೋದೆ, ತಾಯಿತನನೂ ಮರ್ತೋದೆ. ಆಸ್ತಿಗೋಸ್ಕರ ಹೆತ್ತು ಮಗುನ ಕಟ್ಕೊಂಡಿರೋ ಗಂಡನೂ ಬಿಡೋದಕ್ಕೆ ಸಿದ್ಧವಾದೆ. ಚಿಚಿ, ನಿನ್ನಂತವಳ ಮುಖ ನೋಡೋದು ಕೂಡ ಪಾಪ ಕಡೆ. ಹೊರಟೋಗು ಸಂಪದ. ನಿನ್ನ ಆಟಕ್ಕೆ ನೀನೇ ಚೆಕ್ ಇಟ್ಕೊಂಡಿದ್ಯಾ? ಇನ್ನು ನಿನಗೂ ಆಫೀಸರ್ಗೂ ಕಂದನ್ಗೂ ಯಾವ ಸಂಬಂಧನೂ ಇಲ್ಲ. ನೀನು ನಮ್ ಕಣ್ಣಿಗೆ ಕಾಣಿಸ್ತಾ ಇರೋಷ್ಟು ದೂರ ಹೊರಟೋಗು. ಅವತ್ತು ಏನ್ ಹೇಳ್ತಿದ್ದೆ ನೀನು? ನನ್ನ ಮಗಳು ನಿನ್ನ ಮಗು ತಂಟೆಗೆ ಬರಬಾರ್ದು, ನಿನ್ನ ಗಂಡನ ಅವಳು ಕಣ್ಣೆತ್ತಿ ಕೂಡ ನೋಡಬಾರ್ದು ಅಂತ ಹೇಳ್ತಿದ್ದೆಲ್ಲ. ನೀನು ಹೆತ್ತು ಮಗುನ, ನಿನ್ನ ಗಂಡನ ನೀನು ಬಿಟ್ಟು ಹೋಗ್ಬೋದು, ಆದ್ರೆ ಕಲ್ಯಾಣಿ ಮಾತ್ರ ಏನು ಮಾಡಬಾರ್ದು. ಕೋರ್ಟ್ ಸಪೋರ್ಟ್ ಸಿಕ್ತು ಅಂತ ಎಷ್ಟು ಆಟ ಆಡ್ದೆ ನೀನು. ಇನ್ನೊಂದು ನಿಮಿಷ ಕೂಡ ನನ್ನ ಕಣ್ಮುಂದೆ ನಿಂತ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೋಗ್ ಹೊರಗೆ. ಒಳ್ಳೆ ಹೆಂಡತಿ ಆಗೋಕ್ಕಾಗ್ಲಿಲ್ಲ, ಒಳ್ಳೆ ತಾಯಿ ಆಗೋಕ್ಕೂ ಆಗ್ಲಿಲ್ಲ. ಅಟ್ಲೀಸ್ಟ್ ಒಬ್ರಾದ್ರೂ ಪ್ರೀತಿಯಿಂದ ಮಾತಾಡ್ಸೋ ಒಳ್ಳೆ ವ್ಯಕ್ತಿನೂ ಆಗೋಕ್ಕಾಗ್ಲಿಲ್ಲ. ಛೇ, ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರೂ ಅಸಹ್ಯ ಅನಿಸ್ತಾ ಇದೆ. ಹೊರಟೋಗೋ ಸಂಪದ. ಆಸ್ತಿಗೋಸ್ಕರ ಹೆತ್ತ ಮಗನ್ನ, ಕಟ್ಕೊಂಡಿರೋ ಗಂಡನ ಬಿಟ್ಟಿರೋ ನಿನ್ನಂತ ಹೆಣ್ಣಿನ ಪಾತ್ರ ಪುರಾಣದಲ್ಲೂ ಕೂಡ ಇಲ್ಲಮ್ಮ. ಎಷ್ಟೋ ಪಾತ್ರಗಳನ್ನು ಬರೆದಿರೋ ಆ ಮಹಾನುಭಾವರು ನಿನ್ನಂತ ಒಂದು ಪಾತ್ರ ಇರುತ್ತೆ ಅಂತ ಯೋಚನೆ ಕೂಡ ಮಾಡಿರಲ್ಲ. ಹೊರಟೋಗು ಸಂಪದ. ಅಲ್ಲಿ ಒಂದು ಅಮ್ಮನ ಹೊಟ್ಟೆ ಉರಿತಾ ಇದೆ, ಇಲ್ಲಿ ನಿನ್ ಗಂಡನ್ ಮನ್ಸು ಒಡೆದು ಹೋಗಿದೆ. ಮುಚ್ಚಿಟ್ಟಿರೋ ನಮ್ಮ ಆವೇಶ ಮಿತಿ ಮೀರ್ತು ಅಂದ್ರೆ ತಡ್ಕೊಳಕ್ಕಾಗಲ್ಲ. ಹೊರಟೋಗು. ನಡಿಯ ಹೊರಗೆ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಇವಳಿಗೆ ಅರ್ಥ ಆಗಲ್ಲಮ್ಮ. ಇವಳನ್ನ ಕತ್ತು ಹಿಡಿದು ಹೊರಗಡೆ ತರಬೇಕು. ನಡಿಯ ಹೊರಗೆ. ಹೋಗು.
ಬಾಯ್ ಬಿಟ್ಟು ಜೋರಾಗಿ ಮಾತಾಡ್ದಿರೋ ನಮ್ಮ ಅನುಪಮ ಕೂಡ ನಿನ್ನ ಜೊತೆ ಹೀಗೆ ವರ್ತಿಸೋ ಹಾಗೆ ಮಾಡ್ಕೊಂಡಿದ್ಯಾ ಅಂದ್ರೆ ಛೀ, ಇನ್ಯಾಕ್ ನೀನು ಬದುಕು. ಹೋಗು ಹೋಗು ಇಲ್ಲಿಂದ. ಹೋಗೆ ಇಲ್ಲಿಂದ, ಹೋಗೋ, ಹೋಗೆ. ನಮ್ಮ ಮೊಮ್ಮಗಳು ಅಮಾಯಕಿ ಇದ್ದ ಹಾಗೆ ಆ ಸಂಪದ ಮಾತು ಕೇಳಿ ಎಲ್ಲಿ ಮೋಸ ಹೋಗ್ತಾಳೋ ಅಂತ ನಾವೇ ನಿನ್ನ ಬಗ್ಗೆ ಭಯ ಪಟ್ಕೊಂಡಿದ್ವು ಅಮ್ಮ. ಇವಾಗ ನನ್ನ ಮೊಮ್ಮಗಳು ಅನಿಸ್ಕೊಂಡೆ. ನನಗೂ ಕೂಡ ಒಂದು ಮಾತು ಹೇಳ್ದೆ, ಎಲ್ಲರ ಹತ್ರನೂ ಸೈನ್ ಹಾಕಿಸ್ಕೊಂಡಿಲ್ಲ. ಅವತ್ ನನಗೆ ಏನೂ ಅರ್ಥ ಆಗಿಲ್ಲ. ನೀನ್ ಯಾಕೆ ಹಾಗೆ ಮಾಡ್ದೆ ಅಂತ ಇವತ್ತು ಅರ್ಥ ಆಯ್ತು. ಮನೆಗೆ ಹಿಡಿದ ಶನಿ ಬಿಟ್ಟು ಹೋಯ್ತು. ಆಸ್ತಿಗೋಸ್ಕರ ಮೊಂಡಿ ತರ ಹಠ ಮಾಡಿ ಎಲ್ಲರಿಗೂ ಬೇಜಾರು ಮಾಡ್ಬಿಟ್ಟೆ. ನಮ್ಮನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಮ್ಮ. ದಿನ ನೋವು ಪಡೋದಕ್ಕಿಂತ ಒಂದೆರಡು ದಿನ ನೋವು ಪಟ್ರೆ ಈ ಕ್ಷಣದಿಂದ ಮುಂದಿನ ದಿನಗಳೆಲ್ಲ ಸಂತೋಷನೇ. ಹಾಗೆ ಹೇಳ್ಕೊಂಡು ನೀವೆಲ್ರೂ ಅವಳನ್ನ ಕ್ಷಮಿಸಿದ್ರು ನಾನು ಕ್ಷಮಿಸಲ್ಲ. ನಮ್ಮಲ್ಲಿ ಒಬ್ರಿಗಾದ್ರು, ಕೊನೆ ಪಕ್ಷ ನಿಮ್ಮಮ್ಮಂಗಾದ್ರೂ ಒಂದ್ ಮಾತು ಹೇಳ್ದೆ ಇಷ್ಟೆಲ್ಲ ನಾಟಕ ಆಡಿದ್ಯಾ ಅಂದ್ರೆ ಮುಂದಕ್ಕೆ ಇನ್ನೆಷ್ಟು ನಾಟಕಗಳನ್ನ ಆಡ್ತೀಯೋ. ನಾನು ಮಾತ್ರ ನಿನ್ನ ನಂಬಲ್ವೇ. ಅವಳ ಮಾತಿಗೇನ್ ಬಿಡು. ನಿಮ್ ಸಂಸಾರಕ್ಕೆ ಹಿಡಿದಿದ್ದ ಗ್ರಹಣ ಬಿಟ್ಟು ಹೋಯ್ತು. ಇನ್ ಮುಂದೆ ನಿಮ್ ಸಂತೋಷಕ್ಕೆ ಅಡ್ಡಿ ಮಾಡೋರೇ ಇಲ್ಲ. ಇವಾಗಾದ್ರೂ ಅರ್ಥ ಆಯ್ತಾ ನಿನ್ ಸೊಸೆ ಬೆಲೆ? ನೀನು ಅನಾವಶ್ಯಕವಾಗಿ ಅವಳಿಗೆ ಬೈತೀಯ ಹೊರತು ಅವಳ ಕನ್ಸಲ್ ಕೂಡ ನಮ್ ಕುಟುಂಬಕ್ಕೆ ಹಾನಿ ಮಾಡಬೇಕು ಅನ್ಕೊಳಲ್ಲ. ನಮಗ್ ಕೆಟ್ಟದಾಗ್ತಾ ಇದ್ರೆ ನೋಡ್ತಾನು ಸುಮ್ನಿರಲ್ಲ. ಅವಳು ಕೇವಲ ನಿನ್ ಸೊಸೆ ಮಾತ್ರ ಅಲ್ಲ ದಮಯಂತಿ, ಈ ಮನೆ ಗೌರವ ಪ್ರತಿಷ್ಠೆಗೋಸ್ಕರ ಪ್ರಾಣ ಕೊಡುವಂತ ಶಿವಪಾರ್ವತಿಯವರ ಮೊಮ್ಮಗಳು ಕೂಡ. ಅದನ್ನ ನೆನ್ಪಿಟ್ಕೋ. ಸಾಕ್, ನಿಲ್ಲಿಸ್ತೀರಾ? ಬೆಳಿಗ್ಗೆ ಎದ್ದಾಗಿಂದ ನಿಮ್ ಸೊಸೆನ ಹೊಗಳೋದೇ ನಿಮ್ಮ ಕೆಲ್ಸ. ಏನೇ ಮಾಡಿದ್ರು ಸರಿ, ಅವಳನ್ ಬಿಟ್ಟು ಇನ್ಯಾರು ಮಾಡೋದೇ ಇಲ್ಲ ಅನ್ನೋ ತರ ಮಾತಾಡ್ತಿರಲ್ಲ. ಒಳ್ಳೆ ಕೆಲಸ ಮಾಡಿದಾಗ ಅದನ್ನ ಒಳ್ಳೇದು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಅವಳು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದ್ರ ಹಿಂದೆ ನಾವೆಲ್ಲ ಎಷ್ಟು ಸಂಕಟ ಪಟ್ವಿ ಅನ್ನೋದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ಆ ಒಡವೆ ವಿಷಯದಲ್ಲಾಗಿರ್ಬೋದು, ಈ ಆಸ್ತಿ ವಿಷಯದಲ್ಲಾದ್ರೂ ಆಗಿರ್ಬೋದು, ಕೊನೆ ಪಕ್ಷ ನನಗ್ ಒಂದು ಮಾತು ಕೂಡ ಹೇಳಲಿಲ್ಲ. ಒಡವೆಗಳು ಹೋಯ್ತು ಅಂತ ನರ್ಕ ಅನ್ಭವಿಸಿದ್ವಿ, ಆಸ್ತಿ ಹೋಯ್ತು ಅಂತ ಅಳ್ಳಾಡ್ ಹೋದ್ವಿ. ಇಷ್ಟೆಲ್ಲ ಆದ್ಮೇಲೂ ಏನೂ ಆಗಿಲ್ಲ, ಇದೆಲ್ಲ ನಾಟಕ ಅಂತಾಳೆ.
ಇದ್ರ ಮಧ್ಯದಲ್ಲಿ ನಾನು ಟೆನ್ಷನ್ ತಡ್ಕೊಳಕ್ಕಾಗದೆ ಪುಟಕ್ಕಂತ ಹೊರಟೋದ್ರೆ ಅಷ್ಟು ಬೇಗ ಹೋಗಲ್ಲ ಬಿಡೆ. ಏನ್ ಅಷ್ಟು ನಂಬಿಕೆ ನಿಮ್ಗೆ? ನಂದು ವೀಕ್ ಹೃದಯ ಒಂದ್ ವೇಳೆ ನಿಂತ್ ಹೋದ್ರೆ? ನಿಂತ್ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಅದೇ ಯಾಕೆ ಅಂತ ಕೇಳ್ತಿದ್ದೀನಲ್ಲ. ಪಾಪಿ ಚಿರಾಯು ಅಂತ ಹೇಳಿದ್ದಾರೆ. ಮತ್ತೆ ಏನೇ ನಿನಗ್ ತಮಾಷೆ ಅನಿಸ್ತಿದ್ಯಾ? ಬೇಡ ದಮಯಂತಿ, ಅಣ್ಣ ಹೇಳಿದ ಮಾತಲ್ಲಿ ಒಂದ್ ರೀತಿಲಿ ಸತ್ಯ ಕೂಡ ಇದೆ ಅಲ್ವಾ? ಅಣ್ಣ ಹೇಳ್ದಾಗೇನೆ ಬೇರೆ ಯಾರಿಗಾದ್ರೂ ತಾಳಿ ಕಟ್ಟಿದ್ರು ಇಟ್ಕೋ, ಅವ್ರು ಹೇಳ್ದಾಗೆ ಮಾಡ್ತಿದ್ದೆ ಅಲ್ವಾ? ನೀನ್ ಎಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಿದ್ಯಾ? ನನ್ನ ಮಗಳು ಬಂಗಾರ, ಇವಳ ಮನಸ್ಸನ್ನ ನೀನು ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಿನ್ನ ಬಂಗಾರನ ನಿನ್ನ ಹತ್ರನೇ ಇಟ್ಕೋ ತಾಯಿ, ನಮ್ಗೇನ್ ಅವಶ್ಯಕತೆ ಇಲ್ಲ. ಅದ್ಹ್ಯಾಗ್ ನಾವೇ ಇಟ್ಕೊಳಕಾಗತ್ತಮೇಂತಿ? ನನ್ನ ಮಗಳು ಕುತ್ತಿಗೆಗೆ ಶೌರ್ಯ ತಾಳಿ ಕಟ್ಟಿದಾನೆ. ಸಂಪದ ಕೋರ್ಟಲ್ಲಿ ನನಗೂ ಶೌರ್ಯನಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಬರ್ದು ಕೊಟ್ಟು ಹೋಗಿದ್ದಾಳೆ. ಈಗ ಶೌರ್ಯನು ಕಲ್ಯಾಣಿನೂ ಯಾರು ಬೇರೆ ಮಾಡಕ್ಕಾಗತ್ತೆ ಹೇಳು? ಯಾವ್ದೇನೇ ಆದ್ರೂ ಕಲ್ಯಾಣಿ ನಮ್ಮನೆ ಒಳಗಡೆ ಕಾಲಿಡೋದಿಕ್ಕೆ ಅವಕಾಶ ಇಲ್ಲ. ಅವಳಿಂದಾಗಿ ನಾನು ಎಷ್ಟು ನರ್ಕ ಅನುಭವಿಸಿದೀನಿ ಅನ್ನೋದು ನಿಮ್ಗ್ಯಾರಿಗೂ ಗೊತ್ತಿಲ್ಲ. ಎಲ್ಲೇ ಆದ್ರೂ ಹೊಸ ಸೊಸೆ ಮನೆ ಕಾಲಿಟ್ರೆ ಆ ಮನೆಯಲ್ಲಿ ಕನಕ ವೃಕ್ಷ ಆಗ್ಬೇಕು. ಆದ್ರೆ ಇವಳು ನನ್ ಮನೆ ಕಾಲಿಟ್ಟಾಗಿಂದ ಬರೀ ಕಷ್ಟಗಳೇ. ಅದೇ ನಾನಲ್ದೆ ಬೇರೆ ಯಾರಾದ್ರೂ ಅಲ್ಪ ಪ್ರಾಣದವ್ರಾಗಿದ್ದಿದ್ರೆ ಯಾವತ್ತೋ ಶಿವನ್ ಪಾದ ಸೇರ್ಕೊಂಡಿರೋರು. ಅಬ್ಬಾ, ಯಾಕೆ ಪ್ರತಿಯೊಂದಕ್ಕೂ ಕೊಂಕು ಮಾತಾಡ್ತೀಯಾ? ಇವಾಗ ಕಲ್ಯಾಣಿಯಿಂದ ನಿನ್ಗಾಗಿರೋ ನಷ್ಟ ಏನು? ಆಸ್ತಿ ಕೇಳಿದ್ಲು, ಆದ್ರೆ ಯಾವುದಕ್ಕೋಸ್ಕರ? ಅವಳನ್ನ ನಂಬಿಸೋದಕ್ಕೋಸ್ಕರ ಅಲ್ವಾ? ಹಾಗೇನೆ ಬಿಡಿಗಾಸು ಹೋಗ್ದ ಹಾಗೆ ಕಾಪಾಡಿದ್ದು ಅಲ್ದೇನೆ ನಮ್ಮನೆಗೆ ಹಿಡ್ದಿದ್ದ ದರಿದ್ರನ ಕೂಡ ದೂರ ಮಾಡಿದ್ಲು. ಮತ್ತಿನ್ಯಾಕೆ ಬೇಜಾರು ಮಾಡ್ಕೋತೀಯಾ?